ರಾಜ್ಯದ ರೈತರಿಗೆ ಬಿಗ್ ಶಾಕ್ ಇದು. ಒಂದ್ ಕಡೆ ಮುಂಗಾರು ಕೈಕೊಟ್ಟಿದೆ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಕಣ್ಣೆದುರೇ ಬೆಳೆ ಒಣಗ್ತಾ ಇದೆ. ಕುಡಿಯುವ ನೀರಿಗೂ ಜನ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ. ಇಂತಹ ಭೀಕರ ಬರ ಸನ್ನಿವೇಶದಲ್ಲೂ ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನ ಮಾಡಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಒಂಥರ ಗಾಯದ ಮೇಲೆ ಬರೆ ಎಳೆದ ಹಾಗಾಗಿದೆ. ಕುಡಿಯೋಕ್ ನೀರಿಲ್ಲದ ಕಠಿಣ ಪರಿಸ್ಥಿತಿಯಲ್ಲೂ ತಮಿಳುನಾಡಿನ ಕುರುವೆ ಬೆಳೆಗೆ ನೀರು ಬಿಡಿ ಎನ್ನುವಂಥ ಆದೇಶ ಕನ್ನಡಿಗರನ್ನ ಕೆರಳಿಸಿದೆ. ಮತ್ತೊಮ್ಮೆ ಕಾವೇರಿ ಕಲಹ ಉಲ್ಬಣಿಸಿದೆ. ಬಾರೋ ಬಾರೋ ಮಳೆರಾಯ ಅದೆಷ್ಟು ಕೂಗಿದ್ರೂ ವರುಣ ಮಾತ್ರ ಮಾಯೆ ಆಗಿದ್ದಾನೆ. ಮಳೆ ಮಂಥನವೇ ಇಲ್ಲದ ಬಳಿಕ ಧರೆ ಬಾಯ್ಬಿಟ್ಟು ಬರದ ಬೇತಾಳ ಬೆನ್ನೇರಿದೆ. ಕರ್ನಾಟಕ ದಶಕದ ಬಳಿಕ ನೀರಿನ ದಾಹದಿಂದ ಬಿಕ್ಕುತ್ತಿದೆ. ತಿಂಗಳು ಕಳೆದ್ರೆ ಮುಂಗಾರು ಮುನ್ನೋಟವೇ ಮರೆಯಾಗಲಿದೆ. ಈ ಬೆನ್ನಲ್ಲೇ ಹನಿ ಹನಿ ಗೂಡಿ ಹಳ್ಳವಾಗಿ ಜೀವನಾಡಿ ಕಾವೇರಿಯ ಹೊಟ್ಟೆ ತುಂಬಿಸಲು ಪರದಾಡ್ತಿರುವಾಗ ಅದೇ ನೀರಿನ ಮೇಲೆ ತಮಿಳುನಾಡಿನ ವಕ್ರ ದೃಷ್ಟಿ ಬಿದ್ದಿದೆ. ಕರ್ನಾಟಕದ ಪಾಲಿಗೆ ಮರಣ ಶಾಸನ ಬರೆದ ಸಿಡಬ್ಲ್ಯೂಆರ್ಸಿ. ತಮಿಳುನಾಡಿಗೆ ಕಾವೇರಿ ಹರಿಸುವಂತೆ ಮರ್ಮಾಘಾತ. ಕಾವೇರಿ ಕೊಳ್ಳದ ರೈತರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ತೀವ್ರ ಕಾವೇರಿ ಜಲಕ್ಷಾಮ ಎದುರಾಗೋ ಭೀತಿ ಇದ್ರೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾತ್ರ ತಮಿಳುನಾಡಿನ ಪರವಾಗಿ ಕೊಟ್ಟ ತೀರ್ಪು ಕರುನಾಡಿನ ಮೇಲಿನ ಭಯಾನಕ ಬರೆಯಂತೆ ಕಾಣಿಸ್ತಿದೆ. ತಮಿಳುನಾಡಿಗೆ ತಕ್ಷಣವೇ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಮತ್ತೆ ಕರ್ನಾಟಕಕ್ಕೆ ಆದೇಶ ನೀಡಿದೆ. ಬರದ ನಡುವೆ ಕರ್ನಾಟಕಕ್ಕೆ ಕಾವೇರಿ ಬರೆ ಎಳೆದ ಸಿಡಬ್ಲ್ಯೂಆರ್ಸಿ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರು ಹರಿಸಲು ಆದೇಶ. ಇವತ್ತು ದೆಹಲಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ನಡೆಯಿತು. ಕಾವೇರಿ ಕಣಿವೆಯ ಡ್ಯಾಂಗಳ ನೀರಿನ ಮಟ್ಟದ ಬಗ್ಗೆ ಪರಿಶೀಲನೆ ನಡೆದಿದೆ. ಈ ಸಮಿತಿಯ ಶಿಫಾರಸು ಆಧಾರದ ಮೇಲೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ತೀರ್ಮಾನ ಕೈಗೊಂಡಿದೆ. ಕಾವೇರಿ ಕಣಿವೆಯ ಡ್ಯಾಂಗಳಲ್ಲಿ 54% ಮಾತ್ರ ನೀರು ಸಂಗ್ರಹ ಇದೆ. 4 ಡ್ಯಾಂಗಳಲ್ಲಿ 62 ಟಿಎಂಸಿ ನೀರಿನ ಸಂಗ್ರಹ ಇದೆ. ಹೀಗಾಗಿ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಕರಡು ಆದೇಶ ಪ್ರಕಟಿಸಿದೆ. ಮುಂಗಾರು ಮಳೆಯು ಸಂಪೂರ್ಣವಾಗಿ ಕೈಕೊಟ್ಟಿದ್ದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಗಿಂತ ಅತ್ಯಂತ ಕಡಿಮೆ ಮಳೆಯಾಗಿದೆ. ಜಲಾಶಯಗಳಿಗೆ ಒಳಹರಿವು ಕುಸಿದಿದೆ. ಕರ್ನಾಟಕದ ಕಾವೇರಿ ಕೊಳ್ಳದ ಪ್ರಮುಖ 4 ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಪ್ರಸ್ತುತ ಜಲಾಶಯಗಳು ಅವುಗಳ ಒಟ್ಟು ಸಾಮರ್ಥ್ಯದ ಕೇವಲ ಅರ್ಧದಷ್ಟು ಮಾತ್ರ ನೀರಿದೆ. ಒಂದ್ ವೇಳೆ ತಮಿಳುನಾಡಿನ ಒತ್ತಾಯಕ್ಕೆ ಮಣಿದು ಈಗ ನೀರು ಹರಿಸಿದ್ರೆ ಕರ್ನಾಟಕದ ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಲಿವೆ. ಇದು ಮುಂದಿನ ದಿನಗಳಲ್ಲಿ ಭೀಕರ ಜಲಕ್ಷಾಮ ಮತ್ತು ಕುಡಿಯೋ ನೀರಿಗೂ ತೀವ್ರ ಹಾಹಾಕಾರ ಸೃಷ್ಟಿಸಲಿದೆ. ಕರ್ನಾಟಕ ಸರ್ಕಾರವು ಕೃಷಿ ಚಟುವಟಿಕೆ ಹಾಗೂ ನಾಲೆಗಳಿಗೆ ನೀರು ಹರಿಸೋದನ್ನ ನಿಲ್ಲಿಸಿದೆ. ನಮ್ಮ ರೈತರು ಬೆಳೆಗಳನ್ನೇ ಕೈಬಿಟ್ಟಿರುವಾಗ ತಮಿಳುನಾಡಿಗೆ ಹೇಗೆ ಹರಿಸೋದು? ಸುಪ್ರೀಂ ಕೋರ್ಟ್ ಮತ್ತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರದ ಆದೇಶಗಳ ಪ್ರಕಾರ ಸಂಕಷ್ಟದ ಸಮಯದಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ನೀಡಬೇಕು. ಈಗಿರೋ ಅಲ್ಪ ಪ್ರಮಾಣದ ನೀರು ಬೆಂಗಳೂರು ಸೇರಿ ಸುತ್ತಮುತ್ತಲಿನ ನಗರಗಳ ಕುಡಿಯೋ ನೀರಿಗೆ ಅಗತ್ಯಕ್ಕೆ ಮಾತ್ರ ಇದೆ ಅಂತ ವಾದಿಸಿದೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ರಾಜ್ಯ ಸರ್ಕಾರ ತೀವ್ರ ವಿರೋಧ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಈ ಆದೇಶವೇ ಬರಸಿಡಿಲು. ಹೀಗಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸೋಕೆ ರಾಜ್ಯ ನಿರ್ಧರಿಸಿದೆ. ಸಿಎಂ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅವರು 3500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಹತ್ರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗಬೇಕೋ ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ.
ಇತ್ತ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಯತೀಂದ್ರ, ಮಳೆ ಇಲ್ಲ, ಆದ್ರೆ ತಮಿಳುನಾಡಿಗೆ ನೀರನ್ನ ಕೊಡಬೇಕಾದ ಅನಿವಾರ್ಯತೆ ಇದೆ ಅಂತಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಶಾಸಕ ಗಣಿಗ ರವಿ, ರಾಜ್ಯ ಸರ್ಕಾರ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸಬಾರದು ಅಂತ ಒತ್ತಾಯಿಸಿದ್ದಾರೆ. ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡ್ಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದೀವಿ. ಸೊ ಅವ್ರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿ ಅವ್ರು ಏನ್ ತೀರ್ಮಾನ ಕೊಡ್ತಾರೆ ನಾವು ಬದ್ಧವಾಗಿರ್ಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ಗೆ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳುನಾಡಿಗೆ ಏನ್ ನೀರು ಕೊಡ್ಬೇಕು ಅದು ಕೊಡ್ಬೇಕಾಗತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಅದೇ ಅಂತಿಮ. ಯಾವ ಆಂಗಲ್ ಅಲ್ಲಿ CRWC ಅವರು ಕೊಟ್ಟವರೋ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ರಾಜ್ಯದ ಜಲಾಶಯಗಳ ಪಾತಾಳವೇ ಗೋಚರವಾಗ್ತಿದೆ. ಕುಡಿಯೋ ನೀರಿಗೂ ತತ್ವಾರ, ಬಿತ್ತನೆಗೂ ನೀರಿಲ್ಲ. ಆದ್ರೆ ಈಗ ಸಿಡಬ್ಲ್ಯೂಆರ್ಸಿ ಆದೇಶ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸಿಡಬ್ಲ್ಯೂಆರ್ಸಿ ನೀಡಿರುವ ಈ ಕಠಿಣ ಆದೇಶವು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಇಕ್ಕಟ್ಟನ್ನ ತಂದಿಟ್ಟಿದೆ. ಸಮಿತಿಯ ಈ ನಿರ್ಧಾರ ಕಾವೇರಿ ಮಕ್ಕಳ ಆಕ್ರೋಶಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.